ತ್ರಿವರ್ಣ ಸ್ಪೆಷಲ್ಗೆ ಸ್ವಾಗತ. ನಾನು ಉಮರ್ ಫಾರೂಕ್. ಈಗ ದೇಶದಲ್ಲಿ ಯುದ್ಧದ ಹೆಸರಲ್ಲಿ ರಾಜಕಾರಣ ನಡೀತಾ ಇದೆ. ಪಹಲ್ಗಾಮ್ನಲ್ಲಿ ದಾಳಿ ನಡೆದ ಮೇಲೆ ನೇರವಾಗಿ ಪ್ರಧಾನಿ ಮೋದಿಯವರು ಬಿಹಾರಕ್ಕೆ ಹೋಗಿದ್ರು. ಅಲ್ಲಿ ವಿಧಾನಸಭಾ ಎಲೆಕ್ಷನ್ ಇರೋದ್ರಿಂದ ಅಲ್ಲೋಗಿ ಭಾಷಣ ಮಾಡ್ತಾ ಇದ್ದಾರೆ ಅನ್ನೋ ಆರೋಪಗಳನ್ನು ಎದುರಿಸಿದ್ರು. ಈಗ ರಾಜಸ್ಥಾನದ ಬಿಕಾನೇರ್ನಲ್ಲಿ ಮತ್ತೊಮ್ಮೆ ಅಬ್ಬರಿಸಿ ಬೊಬ್ಬಿರ್ತಿದ್ದಾರೆ. ಇದಕ್ಕೆ LOP ರಾಹುಲ್ ಗಾಂಧಿ ಕೂಡ ಒಂದಿಷ್ಟು ಪ್ರಶ್ನೆಗಳನ್ನು ಮುಂದಿಡೋ ಮೂಲಕ ನರೇಂದ್ರ ಮೋದಿಗೆ ಕೌಂಟರ್ ಕೊಟ್ಟಿದ್ದಾರೆ. ಒಂದು ಲೆಕ್ಕದಲ್ಲಿ ಇದನ್ನ ರಕ್ತ ರಾಜಕೀಯ ಅಂತಾನೆ ಹೇಳ್ಬೋದು. ಹಾಗಾದ್ರೆ ನರೇಂದ್ರ ಮೋದಿ ಹೇಳಿದ್ದೇನು, ಇದಕ್ಕೆ ರಾಹುಲ್ ಗಾಂಧಿ ಕೊಟ್ಟ ಕೌಂಟರ್ ಹೇಗಿತ್ತು ಅನ್ನೋದನ್ನ ಫಟಾಫಟಾಗಿ ನೋಡೋಣ. ಆದರೆ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆ ತನಕ ಮಿಸ್ ಮಾಡದೆ ನೋಡಿ. ನನ್ನ ಮೈಯಲ್ಲಿ ಹರಿತಾ ಇರೋದು ರಕ್ತ ಅಲ್ಲ, ಕುದಿತಾ ಇರೋ ಸಿಂಧೂರ ಅಂತ ಪ್ರಧಾನಿ ನರೇಂದ್ರ ಮೋದಿ ರಾಜಸ್ಥಾನದ ಬಿಕಾನೇರ್ನಲ್ಲಿ ಹೇಳಿದ್ದಾರೆ. ಇದಕ್ಕೆ ವಿರೋಧ ಪಕ್ಷದ ನಾಯಕರಾದ ರಾಹುಲ್ ಗಾಂಧಿ ಅವರು ಟೀಕಾ ಪ್ರಹಾರವನ್ನು ನಡೆಸಿದ್ದಾರೆ. ನರೇಂದ್ರ ಮೋದಿ ಹೇಳಿದ್ದೇನು ಅನ್ನೋದನ್ನ ಒಮ್ಮೆ ಕೇಳಿಸ್ಕೊಳ್ಳಿ ನೀವೇ. ಮೋದಿ ಕಾ ದಿಮಾಗ್ ठंडा है, ठंडा रहता है, लेकिन मोदी का लहू गर्म होता है. और अब तो मोदी की नसों में लहू नहीं, गरम सिंदूर बह रहा है. ಈ ಮಾತಿಗೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಕೆರಳಿ ಕೆಂಡಾಮಂಡಲ ಆಗಿದ್ದಾರೆ. ಟ್ವಿಟರ್ನಲ್ಲಿ ಪೋಸ್ಟ್ ಮಾಡಿ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನು ಕೇಳಿದ್ದಾರೆ. ನಿಮ್ಮ ರಕ್ತ ಕೇವಲ ಕ್ಯಾಮ್ರಾಗಳ ಮುಂದೆ ಮಾತ್ರ ಕುದಿಯೋದ್ಯಾಕೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಭಯೋತ್ಪಾದನೆ ಬಗ್ಗೆ ಪಾಕಿಸ್ತಾನ ಹೇಳಿದ್ದನ್ನು ಯಾಕೆ ನಂಬಿದ್ರಿ ಮತ್ತು ಟ್ರಂಪ್ ಮುಂದೆ ಬಗ್ಬಿಟ್ಟು ಭಾರತದ ಹಿತವನ್ನು ಯಾಕೆ ಬಲಿ ಕೊಟ್ರಿ ಅಂತ ಒಟ್ಟು 3 ಪ್ರಶ್ನೆಗಳನ್ನು ಕೇಳಿದ್ದಾರೆ. ಇದ್ರ ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿಯ ಮೊದಲಿನ ಹೇಳಿಕೆಯನ್ನು ಶೇರ್ ಮಾಡಿ ಮೋದಿಯವರು ಪಾಕಿಸ್ತಾನದ ಭರವಸೆಯನ್ನು ನಂಬಿ ಭಾರತದ ಹಿತವನ್ನು ಬಲಿ ಕೊಟ್ಟಿದ್ದಾರೆ ಅಂತ ರಾಹುಲ್ ಗಾಂಧಿ ಕಿಡಿಕಾರಿದ್ದಾರೆ. ಹಾಗಾದ್ರೆ ಪ್ರಧಾನಿ ಮೋದಿ ಹೇಳಿದ್ದೇನು ಅನ್ನೋದನ್ನ ಕೇಳಿಸ್ಕೊಳ್ಳಿ. पाकिस्तान की तरफ से जब ये कहा गया कि उसकी ओर से आगे कोई आतंकी गतिविधि और सैन्य दुस्साहस नहीं दिखाया जाएगा, तो भारत ने भी उस पर विचार. ಇದೇ ವಿಡಿಯೋವನ್ನು ಶೇರ್ ಮಾಡಿಕೊಂಡು ಕ್ಯಾಮ್ರಾ ಮುಂದೆ ಮಾತ್ರ ನಿಮ್ಮ ರಕ್ತ ಕುದಿಯೋದ್ಯಾಕೆ ಅಂತ ರಾಹುಲ್ ಗಾಂಧಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಪಾಕಿಸ್ತಾನದಲ್ಲಿ ಸಶಸ್ತ್ರ ಪಡೆಗಳು ದೊಡ್ಡ ಮಟ್ಟದಲ್ಲಿ ಬೆಳೀತಾ ಇದ್ದಾವೆ. ಈ ಹೊತ್ತಲ್ಲಿ ನಮ್ಮ ಇಂಡಿಯನ್ ಆರ್ಮಿ ಪಾಕಿಸ್ತಾನದಲ್ಲಿನ ಭಯೋತ್ಪಾದಕ ಶಿಬಿರಗಳ ವಿರುದ್ಧ ನಿರ್ಣಾಯಕ ಕ್ರಮವನ್ನು ತೆಗೆದುಕೊಳ್ತಾ ಇದ್ವು. ಈಗಿರುವಾಗ ಆಪರೇಷನ್ ಸಿಂಧೂರವನ್ನು ಯಾಕೆ ನಿಲ್ಲಿಸಿದ್ರಿ ಅಂತ ಕಾಂಗ್ರೆಸ್ ಪಾರ್ಟಿ ನರೇಂದ್ರ ಮೋದಿ ಸರ್ಕಾರವನ್ನು ಪ್ರಶ್ನೆ ಮಾಡ್ತಾ ಇದೆ. ಭಾರತ ಮತ್ತು ಪಾಕಿಸ್ತಾನದ ನಡುವೆ ಮಿಲಿಟರಿ ಸಂಘರ್ಷ ನಡೀತಿರುವಾಗ ಟ್ರಂಪ್ ಮಧ್ಯಸ್ಥಿಕೆ ವಹಿಸಿದ್ರು, ಅವರ ಮುಂದೆ ಯಾಕೆ ಬಗ್ಗಿದ್ರಿ ನೀವು ಅಂತ ಕಾಂಗ್ರೆಸ್ ಪ್ರಶ್ನೆ ಮಾಡ್ತಾ ಇದೆ. ಮುಖ್ಯವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಟ್ರಂಪ್ ಮಾಡಿದ್ದ ಟ್ವೀಟ್ ಬಗ್ಗೆ ಈ ತನಕ ಉತ್ತರ ಕೊಟ್ಟಿಲ್ಲ. ಈ ಬಗ್ಗೆ ಮೋದಿಯವರ ಮೌನವನ್ನು ಸಹ ಕಾಂಗ್ರೆಸ್ ಪಾರ್ಟಿ ಪ್ರಶ್ನೆ ಮಾಡ್ತಾ ಇದೆ. ಒಟ್ಟಿನಲ್ಲಿ ದೇಶದ ಗೌರವವನ್ನು ಎತ್ತಿ ಹಿಡಿದಿದ್ದ ಆಪರೇಷನ್ ಸಿಂಧೂರ ರಾಜಕಾರಣದ ವಾಗ್ಯುದ್ಧಕ್ಕೆ ಕಾರಣ ಆಗ್ತಾ ಇದೆ. ನೋಡಿ, ಪ್ರಧಾನಿ ನರೇಂದ್ರ ಮೋದಿ ಅವರ ರಕ್ತದಲ್ಲಿ ಸಿಂಧೂರ ಇದ್ದಿದ್ರೆ ಅಥವಾ ನರನಾಡಿಗಳಲ್ಲಿ ಸಿಂಧೂರ ಕುದಿತಾ ಇದ್ರೆ ಆ ಆಪರೇಷನ್ ಸಿಂಧೂರದ ಮುಖವಾಣಿಯಾಗಿದ್ದ ಕರ್ನಲ್ ಸೋಫಿಯಾರನ್ನ ಮುಸ್ಲಿಂ ಅನ್ನೋ ಒಂದೇ ಕಾರಣಕ್ಕೆ ಟೆರರಿಸ್ಟ್ಗಳ ಸಹೋದರಿ ಅಂತ ಕರೆದ್ರಲ್ಲ ಮಧ್ಯಪ್ರದೇಶದ ಬಿಜೆಪಿ ಸಚಿವ, ಅವರ ಮೇಲೆ ಕ್ರಮ ತಗೊಳ್ಬೇಕಾಗಿತ್ತು. ಅದೇ ರಾಜ್ಯದಲ್ಲಿ DCM ಆದವರು ನಮ್ಮ ಇಂಡಿಯನ್ ಆರ್ಮಿ ನರೇಂದ್ರ ಮೋದಿ ಕಾಲಿಗೆ ನಮಸ್ಕಾರ ಮಾಡ್ತಿದೆ ಅಂದ್ರಲ್ಲ, ಅವ್ರ ಮೇಲೂ ಕ್ರಮ ತಗೊಳ್ಬೇಕಾಗಿತ್ತು. ಆದರೆ ಇದ್ಯಾವುದೂ ಆಗಲಿಲ್ಲ. ಇದು ಹೇಗಂದ್ರೆ ಬೇರೆಯವರು ಮಾಡಿದರೆ ಕ್ಯಾರೆಕ್ಟರ್ ಇಡಿಲ್ಲ, ಅದನ್ನೇ ನಾವು ಮಾಡಿದರೆ ರಾಸ್ಲಿಲ್ಲ ಅನ್ನೋ ಥರ ಆಗೋಗಿದೆ. ದೇಶದ ಭದ್ರತೆ, ನಮ್ಮ ಇಂಡಿಯನ್ ಆರ್ಮಿ ಕೂಡ ಇಲ್ಲಿ ರಾಜಕಾರಣಕ್ಕೆ ಬಳಕೆ ಆಗ್ತಾ ಇದೆಯಲ್ಲ, ಇದು ಈ ಶತಮಾನದ ವಿಪರ್ಯಾಸ. ಸೊ ಫ್ರೆಂಡ್ಸ್, ಇದು ಇವತ್ತಿನ ಸ್ಪೆಷಲ್ ಸ್ಟೋರಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.